ಸರ್, ಈಗ ರಾಜಕೀಯ ಶಿಷ್ಟಾಚಾರದ ಉಲ್ಲಂಘನೆ. ಎರಡನೇದ್ದು ಸರ್, ಸರ್ಕಾರದ ಗಮನಕ್ಕೆ, ನಿಮ್ದೇ ಸರ್ಕಾರ ಇದೆ, ಸರ್ಕಾರಕ್ಕೆ ಗಮನಕ್ಕೆ ಬಾರ್ದೇನೆ, ಗೃಹ ಇಲಾಖೆ ಗಮನಕ್ಕೆ ಬಾರ್ದೇನೆ, ಇದೆಲ್ಲವೂ ಕೂಡ ನಡೆಯುತ್ತೆ ಅಂತ ಅನ್ಸುತ್ತೆ. ಪೊಲೀಸ್ ಕಮಿಷನರ್ ಅವ್ರು ನನಗೆ ಮಾತಾಡಿದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳೋದು. ಗೃಹ ಸಚಿವರಿಗೆ ಸಂಪರ್ಕ ಮಾಡಿದಾಗ ಅವ್ರಿಗೆ ವಿಚಾರ ಗೊತ್ತಿರಲಿಲ್ಲ. ನನ್ನಲ್ಲಿ ಹೋದ ನಂತರ ಪೊಲೀಸರು ಹೋದ ನಂತರ ಅವ್ರಿಗೆ ಗೊತ್ತಾಗಿದೆ. ಅದನ್ನ ನನಗೂ ಸಹ ಅವ್ರು ಹೇಳಿದರು. ಸರ್, ಎಲ್ಲ ಒಂದ್ ಕಡೆಗೆ ಸಿಎಂ ಅವರ ಗಮನಕ್ಕೆ ಬಂದು ಮೊದಲಿಂದನೂ ಕೂಡ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಸತ್ಯ, ತಾವು ಕೂಡ ಸಿಎಂ ಅವರ ವಿರುದ್ಧ ಮಾತನಾಡಿದ್ರಿ. ಅದಾದ ನಂತರ ಒಂದಷ್ಟು ಬೆಳವಣಿಗೆಯಲ್ಲಿ ನಿಮ್ಮ ವಿರುದ್ಧನೂ ಕೂಡ ಏನೇನೋ ತಂತ್ರಗಾರಿಕೆಯನ್ನು ಮಾಡಿದ್ರು ಅನ್ನುವಂತ ಚರ್ಚೆ ಇತ್ತು. ಸೊ ಇದೆಲ್ಲ ಒಂದ್ ಕಡೆಗೆ ಇದು ಕೂಡ ಅದರದೇ ಆದಂತ ಒಂದು ಭಾಗ ಅನ್ನೋ ರೀತಿಯಲ್ಲಿ ಅನುಮಾನ. ಈಗ ನಾನು ಏನ್ ಮಾತಾಡಿದ್ರೆ ಅದು ಮುಖ್ಯಮಂತ್ರಿಗಳ ವಿರುದ್ಧ ಅಂದ್ರೆ ನಾನೇನು ಮಾತಾಡಕ್ಕಾಗಲ್ಲ. ನಾನು ಎಲ್ಲೂ ಸಹ ಅವ್ರ ಹೆಸರು ಹೇಳಿಲ್ಲ, ಅಥವಾ ಎಲ್ಲೂ ಸಹ ಅವರು ಅಂತ ನಾನು ಹೇಳಕ್ ಹೋಗ್ಲಿಲ್ಲ. ಕೆಲವು ವಿಚಾರಗಳನ್ನ ರಾಜಕೀಯವಾಗಿ ನಾವು ಸುದೀರ್ಘವಾದ ಅನುಭವ ಇರೋದ್ರಿಂದ ಮಾತಾಡ್ತಾ ಇರ್ತೀವಿ. ನಾನು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ. ಸರ್, ಈಗ ರಾಜಕೀಯ ಶಿಷ್ಟಾಚಾರದ ಉಲ್ಲಂಘನೆ. ಎರಡನೇದ್ದು ಸರ್, ಸರ್ಕಾರದ ಗಮನಕ್ಕೆ, ನಿಮ್ದೇ ಸರ್ಕಾರ ಇದೆ, ಸರ್ಕಾರಕ್ಕೆ ಗಮನಕ್ಕೆ ಬಾರ್ದೇನೆ, ಗೃಹ ಇಲಾಖೆ ಗಮನಕ್ಕೆ ಬಾರ್ದೇನೆ, ಇದೆಲ್ಲವೂ ಕೂಡ ನಡೆಯುತ್ತೆ ಅಂತ ಅನ್ಸುತ್ತೆ. ಪೊಲೀಸ್ ಕಮಿಷನರ್ ಅವ್ರು ನನಗೆ ಮಾತಾಡಿದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳೋದು. ಗೃಹ ಸಚಿವರಿಗೆ ಸಂಪರ್ಕ ಮಾಡಿದಾಗ ಅವ್ರಿಗೆ ವಿಚಾರ ಗೊತ್ತಿರಲಿಲ್ಲ. ನನ್ನಲ್ಲಿ ಹೋದ ನಂತರ ಪೊಲೀಸರು ಹೋದ ನಂತರ ಅವ್ರಿಗೆ ಗೊತ್ತಾಗಿದೆ. ಅದನ್ನ ನನಗೂ ಸಹ ಅವ್ರು ಹೇಳಿದರು. ಸರ್, ಎಲ್ಲ ಒಂದ್ ಕಡೆಗೆ ಸಿಎಂ ಅವರ ಗಮನಕ್ಕೆ ಬಂದು ಮೊದಲಿಂದನೂ ಕೂಡ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಸತ್ಯ, ತಾವು ಕೂಡ ಸಿಎಂ ಅವರ ವಿರುದ್ಧ ಮಾತನಾಡಿದ್ರಿ. ಅದಾದ ನಂತರ ಒಂದಷ್ಟು ಬೆಳವಣಿಗೆಯಲ್ಲಿ ನಿಮ್ಮ ವಿರುದ್ಧನೂ ಕೂಡ ಏನೇನೋ ತಂತ್ರಗಾರಿಕೆಯನ್ನು ಮಾಡಿದ್ರು ಅನ್ನುವಂತ ಚರ್ಚೆ ಇತ್ತು. ಸೊ ಇದೆಲ್ಲ ಒಂದ್ ಕಡೆಗೆ ಇದು ಕೂಡ ಅದರದೇ ಆದಂತ ಒಂದು ಭಾಗ ಅನ್ನೋ ರೀತಿಯಲ್ಲಿ ಅನುಮಾನ. ಈಗ ನಾನು ಏನ್ ಮಾತಾಡಿದ್ರೆ ಅದು ಮುಖ್ಯಮಂತ್ರಿಗಳ ವಿರುದ್ಧ ಅಂದ್ರೆ ನಾನೇನು ಮಾತಾಡಕ್ಕಾಗಲ್ಲ. ನಾನು ಎಲ್ಲೂ ಸಹ ಅವ್ರ ಹೆಸರು ಹೇಳಿಲ್ಲ, ಅಥವಾ ಎಲ್ಲೂ ಸಹ ಅವರು ಅಂತ ನಾನು ಹೇಳಕ್ ಹೋಗ್ಲಿಲ್ಲ. ಕೆಲವು ವಿಚಾರಗಳನ್ನ ರಾಜಕೀಯವಾಗಿ ನಾವು ಸುದೀರ್ಘವಾದ ಅನುಭವ ಇರೋದ್ರಿಂದ ಮಾತಾಡ್ತಾ ಇರ್ತೀವಿ. ನಾನು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ. ಸರ್, ಈಗ ರಾಜಕೀಯ ಶಿಷ್ಟಾಚಾರದ ಉಲ್ಲಂಘನೆ. ಎರಡನೇದ್ದು ಸರ್, ಸರ್ಕಾರದ ಗಮನಕ್ಕೆ, ನಿಮ್ದೇ ಸರ್ಕಾರ ಇದೆ, ಸರ್ಕಾರಕ್ಕೆ ಗಮನಕ್ಕೆ ಬಾರ್ದೇನೆ, ಗೃಹ ಇಲಾಖೆ ಗಮನಕ್ಕೆ ಬಾರ್ದೇನೆ, ಇದೆಲ್ಲವೂ ಕೂಡ ನಡೆಯುತ್ತೆ ಅಂತ ಅನ್ಸುತ್ತೆ. ಪೊಲೀಸ್ ಕಮಿಷನರ್ ಅವ್ರು ನನಗೆ ಮಾತಾಡಿದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳೋದು. ಗೃಹ ಸಚಿವರಿಗೆ ಸಂಪರ್ಕ ಮಾಡಿದಾಗ ಅವ್ರಿಗೆ ವಿಚಾರ ಗೊತ್ತಿರಲಿಲ್ಲ. ನನ್ನಲ್ಲಿ ಹೋದ ನಂತರ ಪೊಲೀಸರು ಹೋದ ನಂತರ ಅವ್ರಿಗೆ ಗೊತ್ತಾಗಿದೆ. ಅದನ್ನ ನನಗೂ ಸಹ ಅವ್ರು ಹೇಳಿದರು. ಸರ್, ಎಲ್ಲ ಒಂದ್ ಕಡೆಗೆ ಸಿಎಂ ಅವರ ಗಮನಕ್ಕೆ ಬಂದು ಮೊದಲಿಂದನೂ ಕೂಡ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಸತ್ಯ, ತಾವು ಕೂಡ ಸಿಎಂ ಅವರ ವಿರುದ್ಧ ಮಾತನಾಡಿದ್ರಿ. ಅದಾದ ನಂತರ ಒಂದಷ್ಟು ಬೆಳವಣಿಗೆಯಲ್ಲಿ ನಿಮ್ಮ ವಿರುದ್ಧನೂ ಕೂಡ ಏನೇನೋ ತಂತ್ರಗಾರಿಕೆಯನ್ನು ಮಾಡಿದ್ರು ಅನ್ನುವಂತ ಚರ್ಚೆ ಇತ್ತು. ಸೊ ಇದೆಲ್ಲ ಒಂದ್ ಕಡೆಗೆ ಇದು ಕೂಡ ಅದರದೇ ಆದಂತ ಒಂದು ಭಾಗ ಅನ್ನೋ ರೀತಿಯಲ್ಲಿ ಅನುಮಾನ. ಈಗ ನಾನು ಏನ್ ಮಾತಾಡಿದ್ರೆ ಅದು ಮುಖ್ಯಮಂತ್ರಿಗಳ ವಿರುದ್ಧ ಅಂದ್ರೆ ನಾನೇನು ಮಾತಾಡಕ್ಕಾಗಲ್ಲ. ನಾನು ಎಲ್ಲೂ ಸಹ ಅವ್ರ ಹೆಸರು ಹೇಳಿಲ್ಲ, ಅಥವಾ ಎಲ್ಲೂ ಸಹ ಅವರು ಅಂತ ನಾನು ಹೇಳಕ್ ಹೋಗ್ಲಿಲ್ಲ. ಕೆಲವು ವಿಚಾರಗಳನ್ನ ರಾಜಕೀಯವಾಗಿ ನಾವು ಸುದೀರ್ಘವಾದ ಅನುಭವ ಇರೋದ್ರಿಂದ ಮಾತಾಡ್ತಾ ಇರ್ತೀವಿ. ನಾನು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.